ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ದಿಗಂತ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ವಿ. ಸರಿ, ನೀವಂತೂ ಹೋಗಿಲ್ಲ. ನಾನೊಂದು ಕ್ವಶನ್ ಕೇಳ್ತೀನಿ ಸಿನಿಮಾದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ. ಒಂದು ವೇಳೆ ದಿಗಂತು ಹುಡುಗಿ ಆಗಿದ್ರೆ ನಾನಂತೂ ಪಕ್ಕ ಟ್ರೈ ಮಾಡ್ತಾ ಇದ್ದೆ, ಆ ಸೆಕೆಂಡ್ರಿ ಬಿಡಿ. ಬಹುಶಃ ಒಂದು ಒಳ್ಳೆ ಆಕ್ಟ್ರೆಸ್ ಆಗ್ತಾ ಇದ್ದೇನೋ, ದೀಪಿಕಾ ಪಡ್ಕೋಣೆ ತರ ಇಲ್ಲಿ ಬೆಂಗಳೂರಿಂದ ಬಾಲಿವುಡ್ಗೆ ಹೋಗಿ ಅಲ್ಲಿ ಹೀರೋಯಿನ್ ಆಗ್ತಾ ಇದ್ದೇನೋ, ಯಾರಿಗೆ ಗೊತ್ತು. ಸೊ ಹುಡುಗಿ ಆಗಿದ್ರು ಸಿನಿಮಾ ಫೀಲ್ಡೇ ಅಂತಾನೆ. ಖಂಡಿತ ನನಗೆ ಮುಂಚೆಯಿಂದನೂ ಆಸೆ ಇತ್ತು, ನನ್ಗೆ ಏನೇ ಮಾಡಿದ್ರು ಗ್ಲಾಮರ್ ಫೀಲ್ಡ್ ಅಲ್ಲೇ ಇರಬೇಕು ಅಂತ. ಗ್ಲಾಮರ್ ಅದು ನಾನು ಚಿಕ್ಕ ವಯಸ್ಸಲ್ಲಿ ನನ್ಗೆ ಏನ್ ಮಾಡ್ಬೇಕು ಗೊತ್ತಿರಲಿಲ್ಲ. ಅಂದ್ರೆ ಆಕ್ಟಿಂಗು ಅಥವಾ ಮಾಡ್ಲಿಂಗು ಅಥವಾ ಇನ್ನೊಂದು ಏನು ಗೊತ್ತಿರಲಿಲ್ಲ, ಬಟ್ ನಂಗೆ ಗ್ಲಾಮರ್ ಫೀಲ್ಡ್ ಅಲ್ಲಿ ಇರಬೇಕಿತ್ತು. ನಿಮ್ಗೆಲ್ಲ ಸ್ಕೂಲು ಕಾಲೇಜಲ್ಲಿ ಇರ್ಬೇಕಾರೆಲ್ಲ ಹೇಳ್ತಾ ಇದ್ರ, ನೋಡಕ್ಕೆ ಏನ್ ಸಖತ್ತಾಗಿದ್ಯೋ ನೀನ್ ಯಾಕೋ ಹೀರೋ ಟ್ರೈ ಮಾಡಬಾರ್ದು? ಸಾಕಷ್ಟು ಜನ ಹೇಳ್ತಾ ಇದ್ರು, ಸಾಕಷ್ಟು ಜನ ಆವಾಗ. ಬಟ್ ಅದೇ ನಾನು ಹೇಳ್ದಾಗೆ ನನ್ನ ಸ್ಪೋರ್ಟ್ಸ್ ಅಲ್ಲೂ ಇಂಟ್ರೆಸ್ಟ್ ಜಾಸ್ತಿ ಇತ್ತು. ಸೊ ಒಂದ್ಸಲಿ ಸ್ಪೋರ್ಟ್ಸ್ ಅಲ್ಲಿ ನಾನು ತುಂಬಾ ಸೀರಿಯಸ್ ಆಗ್ಬಿಟ್ಟೆ ಲೈಫಲ್ಲಿ. ಅಂದ್ರೆ ತುಂಬಾ ಸೀರಿಯಸ್ ಆಗಿ ತಗೊಂಡು ಇಲ್ಲೇ ಬಂದು ನಾನು ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ. ಸೊ ಪ್ರಕಾಶ್ ಪಡ್ಕೋಣೆ ಅಕಾಡೆಮಿಲಿ ದೀಪಿಕಾ ಪಡ್ಕೋಣೆ ಅದೇ ಎಲ್ಲೋ ಲಿಂಕ್ ಇದೆ ಅಂತ ಯೋಚನೆ ಮಾಡಿದೆ ನಾನು. ಬ್ಯಾಡ್ಮಿಂಟನ್ ಆದ್ರೆ ದೀಪಿಕಾ ಪಡ್ಕೋಣೆ ತರ ಅಂತ ಕೊಟ್ಟಾಗಲಿ ಎಕ್ಸಾಂಪಲ್ ಅನ್ಕೊಂಡೆ, ಎಲ್ಲೋ ಲಿಂಕ್ ಇದೆ ಅಂತ. ಇಲ್ಲ, ಅವಾಗ ಅವಳು ಆಡ್ತಾ ಇದ್ಲು, ನಾವೆಲ್ಲ ಒಟ್ಟಿಗೆ ಆಡ್ತಾ ಇದ್ವಿ. ಸೊ ಬಟ್ ಬ್ಯಾಡ್ಮಿಂಟನ್ ನಾನು ತುಂಬಾ ಸೀರಿಯಸ್ ಆಗ್ಬಿಟ್ಟೆ. ಅವಾಗ ಇದನ್ನೆಲ್ಲ ಸ್ವಲ್ಪ ಸೈಡಿಗೆ ಇಟ್ಬಿಟ್ಟೆ. ಅಂದ್ರೆ ಗ್ಲಾಮರ್ ಅದೆಲ್ಲ ಬಿಟ್ಬಿಟ್ಟು ಬರೀ ಬ್ಯಾಡ್ಮಿಂಟನ್ ಆಡೋಣ ಅಂತ. ಸೊ ಅದು ಯಾವಾಗ ನನಗೆ ಅಷ್ಟು ಸಕ್ಸಸ್ ಕೊಡ್ಲಿಲ್ಲ ಅದು. ಅಂದ್ರೆ ನಾನು ಏನು ಅಚೀವ್ ಮಾಡಬೇಕು ಅನ್ಕೊಂಡಿದ್ದ ಅಚೀವ್ ಮಾಡೋಕ್ಕಾಗಿಲ್ಲ. ಸೊ ಅವಾಗ ಇಮ್ಮಿಡಿಯೇಟ್ ಆಗಿ ಶಿಫ್ಟ್ ಬ್ಯಾಕ್ ಟು ಗ್ಲಾಮರ್ ಫೀಲ್ಡ್. ಬಟ್ ಇವಾಗ ಹುಡುಗಿ ಆಗಿದ್ರು ತೊಂದರೆ ಇಲ್ಲ, ಹುಡುಗ ಆಗಿದ್ರು ಕೂಡ ದಿಗಂತು ಬಾಲಿವುಡ್ಗೆ ಹೋಗ್ತಾರೆ, ಹೋಗೇ ಬಿಟ್ರು, ಸಾಕಷ್ಟು ವಿಷಯಗಳು ಬಂತು. ಸಡನ್ಲಿ ಇಲ್ಲ ಹೋಗಲ್ವಂತೆ ಅಂತ ಆಯ್ತು. ನಾನು ಒಂದು ಸಿನಿಮಾ ಫಸ್ಟ್ ಜಾಜ್ ಅಂತ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಅದರಲ್ಲಿ ಪ್ರಾಚಿ ದೇಸಾಯಿ ನಾನು ಇಬ್ರು ಆಪೋಸಿಟ್ ಆಗಿ ಒಂದು ಸಿನಿಮಾ ಮಾಡಬೇಕು ಅಂತ. ಅದು ಅಷ್ಟೇ ಫೋಟೋ ಶೂಟ್ ಎಲ್ಲ ಆಯಿತು, ನಾವು ಸಿನಿಮಾ ಡೇಟ್ಸು ಎಲ್ಲ ಫಿಕ್ಸ್ ಆಯಿತು. ಆಮೇಲೆ ಪ್ರೊಡ್ಯೂಸರ್ಗೂ ಡೈರೆಕ್ಟ್ರಿಗೂ ಏನೋ ಸಣ್ಣ ಪುಟ್ಟ ವಿವಾದ ಸ್ಟಾರ್ಟ್ ಆಗಿ ಅವ್ರ ಡೈರೆಕ್ಟರು ಆ ಸಿನಿಮಾದಿಂದ ಆಚೆ ಹೋದರು. ರೀಸೆಂಟಾಗಿ ಇವಾಗ 1920 ಅಂತ ವಿಕ್ರಮ್ ಭಟ್ ಅವ್ರದ್ದು ಒಂದು ಹಾರರ್ ಸಿನಿಮಾ ಮಾಡಬೇಕಾಗಿತ್ತು. ಅದು ಅಷ್ಟೇ, ಅದು ಫೋಟೋ ಶೂಟ್ ಆಗಿ ಸೇಮ್ ಪ್ರಾಚಿ ದೇಸಾಯಿ ಮತ್ತೆ ಇನ್ನೊಂದು ಫೋಟೋ ಶೂಟ್ ಮಾಡಿದ್ವಿ ಇಬ್ರು. ಇನ್ನೊಂದು ಫೋಟೋ ಶೂಟ್ ಎಲ್ಲ ಆಯಿತು, ಎಲ್ಲ ಚೆನ್ನಾಗಿ ಬಂತು, ಎಲ್ಲ ಡೇಟ್ಸ್ ಎಲ್ಲ ಫಿಕ್ಸ್ ಆಯಿತು. ಲಂಡನಲ್ಲಿ ಶೂಟಿಂಗು ಆ ಥರ ಎಲ್ಲ ಇತ್ತು. ಕೊನೆಗೆ ಲಾಸ್ಟ್ ಮಿನಿಟಲ್ಲಿ ಒಂದು 2-3 ಮಂತ್ಸ್ ಪೋಸ್ಟ್ಪೋನ್ ಆಯಿತು. ಅವ್ರದ್ದೇನೋ ಡಾಕ್ಯುಮೆಂಟ್ಸು ಅದು ಇದು ಸರಿ ಇರಲಿಲ್ಲ. ಸೊ ಅದನ್ನೆಲ್ಲ ಪ್ರಿಪ್ರೇಷನ್ಗೆ ಒಂದು 2-3 ಮಂತ್ಸ್ ಪೋಸ್ಟ್ಪೋನ್ ಆಯಿತು. ಈಗ ನನಗೆ ಒಂದೂರಲ್ಲೊಬ್ಬ ರಾಜ ಸಿಕ್ಕಿದೆ. ಸೊ ದಿನಕರ್ ಅವ್ರ ಸಿನಿಮಾ ಅದು ನನಗೆ ಬಿಡಕ್ಕೆ ಇಷ್ಟ ಇಲ್ಲ. ಏನೋ ಒಂದು ಸಮಸ್ಯೆ ಇದೆ. ಸೊ ನೋಡೋಣ, ಖಂಡಿತ ಅದೊಂದು ಆಸೆ ಇದೆ, ಒಂದು ಒಳ್ಳೆ ಹಿಂದಿ ಸಿನಿಮಾ ಮಾಡಬೇಕು ಅಂತ. ಬಂದೇ ಬರುತ್ತೆ, ನೋಡೋಣ. ನಿಮ್ಮ ಬರ್ಫಿ ಸ್ಟಾರ್ಟ್ ಆದಾಗ ರಣಬೀರ್ ಕಪೂರ್ ಅವರ ಬರ್ಫಿ ಕೂಡ ರಿಲೀಸ್ ಆಗಿತ್ತು. ಹೌದು, ತುಂಬಾ ಜನ ನನಗೆ ದೊಡ್ಡ ಹಿಟ್ ಆಯ್ತು ಸಿನಿಮಾ. ಅದ್ರಲ್ಲಿ ಅವರು ಮೂಕನ್ ಪಾತ್ರ ಎಲ್ಲ ಮಾಡಿದ್ರು ಆಕ್ಚುಲಿ. ಸೊ ಅವಾಗ ಎಲ್ಲೋ ಒಂದ್ ಕಡೆ ಅದೇ ಸಿನಿಮಾ ಇಲ್ಲಿ ಮಾಡ್ತಾ ಇದಾರ, ದಿಗಂತ್ ಅದೇ ಕ್ಯಾರೆಕ್ಟರ್ ಮಾಡ್ತಾ ಇದಾರ? ಇಲ್ಲ, ಸಾಕಷ್ಟು ಜನ ನಾನು ಬರ್ಫಿ ಅಂದ ತಕ್ಷಣ ಹಿಂದಿ ರೀಮೇಕ್ ಅಂತ ಕೇಳೋರು. ಅಂದ್ರೆ ಅಲ್ಲಿ ಮಾಡಿದ್ದೆ ಮತ್ತೆ ಮಾಡ್ತಾ ಇದೀರಾ ಅಂತ ಸುಮಾರು ಜನ ಕೇಳಿದ್ರು. ಅಂದ್ರೆ ಏನಕ್ಕೆ ಬರ್ಫಿ ಹಿಂದಿಲ್ ಬಂತು, ಹಿಟ್ ಆಗ್ಬಿಟ್ಟಿದೆ, ಜನ ಅನ್ಕೋತಾರೆ ಅದೇ ರೀಮೇಕು ಅಂತ. ಇದು ಖಂಡಿತ ಅದಕ್ಕೂ ಈ ಬರ್ಫಿಗೂ ಏನೇ ಸಂಬಂಧನೂ ಇಲ್ಲ. ನಿಮ್ಗೆ ಆ ರೀತಿ ಒಂದು ಪಾತ್ರ ಸಿಕ್ಕಿದ್ರೆ, ಮೂಗನ್ ಪಾತ್ರ ಸಿಕ್ಕಿದ್ರೆ ಹೇಗಿರುತ್ತೆ ಮಾಡ್ಲಿಕ್ಕೆ? ಮಾತಾಡ್ದೇನೆ ನಿಮ್ಮ ಭಾವನೆಗಳನ್ನೆಲ್ಲ ವ್ಯಕ್ತಪಡಿಸ್ಬೇಕು ಅಂದ್ರೆ ತುಂಬಾ ಕಷ್ಟ. ಅದನ್ನ ಅವ್ರು ಮಾಡಿದ್ದಾರೆ ಅಂದ್ರೆ ಹ್ಯಾಟ್ಸ್ ಆಫ್ ಟು ಹಿಮ್. ನನಗೆ ಈ ನಡುವೆ ಬರ್ಫಿ ರಣಬೀರ್ ಕಪೂರ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಆಕ್ಟರ್. ಸೊ ಆ ಥರದ್ದು ಏನಾರು ಒಂದು ಪಾತ್ರ ಸಿಕ್ಕಿದ್ರೆ ಖಂಡಿತ ಮಾಡೋದಕ್ಕೆ ಇಷ್ಟ. ಎಕ್ಸಾಂಪಲ್ ಆ ಮೂಕನ್ ಪಾತ್ರ ನಿಮ್ಗೆ ಬಂದಿದೆ ಅನ್ಕೊಳ್ಳಿ, ಏನು ಹೇಳಕ್ ಇಷ್ಟಪಡ್ತೀರಾ? ಮೂಕನ್ ಪಾತ್ರದಲ್ಲಿ ನೀವೇನೋ ಒಂದು ಹೇಳ್ಬೇಕು, ಇವಾಗ ಏನು ಹೇಳಕ್ ಇಷ್ಟಪಡ್ತೀರಾ? ಅದೇ ಏನು ಹೇಳಬೇಕು ನೀವು ಹೇಳಿದ್ರೆ ಅದನ್ನ ನಾನು ಹೇಳಕ್ ಟ್ರೈ ಮಾಡ್ತೀನಿ. ಐ ಲವ್ ಯು ಅಂತಾನೆ ಹೇಳ್ಬಿಡಿ ನಿಮ್ಮ ಹೆಣ್ಮಕ್ಳಿಗೆ. ಕರೆಕ್ಟಾ ಇಲ್ಲವಾ? ಇದು ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡಿದೆ. ಆದ್ರೆ ಬೇರೆ ಫೀಲಿಂಗ್ ಅಲ್ಲಿ ಹೇಳಿ. ಇವಾಗ ಹೇಗೆ ಅಂದ್ರೆ ಹುಡುಗಿ ಕೈ ಕೊಟ್ಟು ಹೋಗ್ಬಿಡಿದಾಳೆ, ಇವಾಗ ಮೋಸ ಮಾಡೋಗ್ಬಿಡಿದಾಳೆ, ಹಾರ್ಟ್ ಬ್ರೇಕ್ ಆಗಿದೆ, ಹೋಗ್ಬೇಡ ಅಂತ ಹೇಳ್ತಾ ಇದ್ದೀರಾ, ಹೇಗೆ ಹೇಳ್ತೀರಾ? ಓಕೆ, ಇವಾಗ ಹುಡುಗಿ ಬಿಟ್ಟು ಹೋಗ್ಬಿಟ್ಟಿದಾಳೆ, ನಾನು ತುಂಬಾ ಅಪ್ಸೆಟ್ ಆಗ್ಬಿಟ್ಟಿದ್ದೀರಾ, ಸಖತ್ ಅಪ್ಸೆಟ್, ಎಮೋಷನಲ್ ಆಗಿ ಫೀಲಿಂಗ್ ಅಲ್ಲಿ ಹೇಳ್ಬೇಕು ನೀವು ಇವಾಗ. ಇಲ್ಲ, ಈ ತರ ಎಲ್ಲ ಆಕ್ಟ್ ಮಾಡಲ್ಲ. ಬಟ್ ಪರವಾಗಿಲ್ಲ ಬಿಡಿ, ತೊಂದ್ರೆ ಇಲ್ಲ, ಅಟ್ಲೀಸ್ಟ್ ಟ್ರೈ ಮಾಡಿದಿರಲ್ಲ. ಮೊನ್ನೆ ರಾಖಿ ಹಬ್ಬ ಇತ್ತು, ಹೇಗಿತ್ತು, ಹೇಗೆ ಆಚರಿಸಿದ್ರಿ? ನಾನು ಮನೆಯಿಂದ ಆಚೆನೆ ಹೋಗಿಲ್ವಲ್ಲ. ನೀವು ಹೋಗಿಲ್ವಾ ಅಥವಾ ನಿಮ್ಗೆ ಯಾರು ಕಟ್ಟಕ್ಕೂ ಬರ್ಲಿಲ್ಲ, ನಾನು ಆಚೆ ಹೋಗಿಲ್ಲ. ಏನ್ ಅನ್ಯಾಯ ನೋಡಿ. ನನಗೂ ಅದಕ್ಕೂ ಅದೇನೋ ಒಂಥರ ಲಿಂಕೇ ಇಲ್ಲ ಬಿಡಿ. ನಾವುಗಳಲ್ಲಿ ಏನ್ ಪಾಪ ಮಾಡಿದ್ವಿ, ಹುಡ್ಕೊಂಡು ಬಂದು ಕಟ್ತಾರೆ ನಮಗೆಲ್ಲ. ದಿಗಂತಿ ಕಟ್ಟು ಅಂದ್ರೆ ಮೋಸ್ಟ್ಲಿ ಯಾವ ಹೆಣ್ಮಕ್ಳು ಮುಂದಕ್ಕೆ ಬರಲ್ಲ ಅಂತಲ್ಲ. ಏನಪ್ಪ ಗೊತ್ತಿಲ್ಲ, ಇದುವರೆಗೂ ಕಟ್ಟಿಲ್ಲ. ಚೆನ್ನಾಗಿರೋ ಹುಡುಗನ ಯಾರು ಅಣ್ಣ ಮಾಡ್ಕೊಳಕ್ ಇಷ್ಟಪಡ್ತಾರೆ ಹೇಳಿ? ಎಲ್ಲ ಬಾಯ್ ಫ್ರೆಂಡ್ ಆದ್ರೆ ತಗೋ, ಗಂಡ ಆದ್ರೆ ತಗೋ ಅಂತ ನೋಡಿ. ನೀವು ಹಿಂಗೆ ಹೇಳಿನ ಯಾವ ಹುಡುಗಿನೂ ಇವಾಗ ಹತ್ರ ಬರ್ತಾ ಇಲ್ಲ. ತುಂಬಾ ಪೋಲಿ ಅನ್ಕೊಂಡ್ಬಿಟ್ಟಿದ್ದಾರೆ. ನಾನು ತುಂಬಾ ಫ್ಲರ್ಟು, ತುಂಬಾ ಹುಡುಗಿಯವ್ರದ್ದು ಏನಂತಾರೆ ಅದು ಫ್ಲರ್ಟ್ ಮಾಡ್ತೀನಿ ಆ ಥರ ಎಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಟೋಟಲಿ ಆಪೋಸಿಟ್ ನಾನು. ಹೌದಾ? ನಿಜನಾ? ಖಂಡಿತ. ನಾನು ಸ್ಕೂಲಲ್ಲಿ ಇದ್ದಾಗ ಯಾವ್ದು ಹುಡುಗಿ ಜೊತೆ ನಾನು ಮಾತಾಡ್ತಾ ಇರಲಿಲ್ಲ.
ಕಾಲೇಜಲ್ಲೂ ಅಷ್ಟೇ ನನಗೆ ಯಾರು ಅಂದರೆ ಹುಡುಗಿಯವ್ರ ಫ್ರೆಂಡ್ಸು ಆ ಥರದ್ದು ನನಗೆ ನೆನಪೇ ಇಲ್ಲ. ಯಾರ ಜೊತೆ ಜಾಸ್ತಿ ಮಾತಾಡಿಲ್ಲ, ಯಾರ ಜೊತೆ ಜಾಸ್ತಿ ಬೆರ್ತಿಲ್ಲ ನಾನು. ಏನೋ ದಿಗಂತ್ ಹೇಳೋದು ಹೇಳಿದ್ದಾರೆ, ನಂಬೋದು ಬಿಡೋದು ನಿಮ್ಮೇಲೆ ಬಿಟ್ಟಿರೋದು. ನನಗಂತೂ ಗೊತ್ತಿಲ್ಲಪ್ಪ, ನಂಬಂಗಿದ್ರೆ ನಂಬಿ, ಬಿಟ್ರೆ ಬಿಡಿ. ನಾನು ಅವ್ರ ಹುಡುಗ ಆಗಿದ್ರೆ ಅವ್ರು ನಾನು ತೊಗೊಂಡಿರೋರು. ಸೊ ಅವ್ರ ಹುಡುಗ ಅಲ್ಲ ಅಂತೀರಾ? ಅವ್ರ ಹುಡುಗ ಅಲ್ಲ ನಾನು, ಖಂಡಿತ ಅವ್ರ ಹುಡುಗ ಅಲ್ಲ. ಅಲ್ಲ, ಅವ್ರು ನನಗೆ ಅಫ್ಕೋರ್ಸ್ ಒಂದು ಒಳ್ಳೆ ಮೂವಿ ಕೊಟ್ಟಿದ್ದಾರೆ, ಎಲ್ಲ ಥ್ಯಾಂಕ್ಸ್ ಟು ಹಿಮ್. ಬಟ್ ಇವಾಗ ನಮ್ಮ ಲೈನ್ ನಮಗೆ, ಅವ್ರ ಲೈನ್ ಅವ್ರಿಗೆ.